ನೋಡಿ, ಜೀವನನೂ ಬೇಕು, ಜೀವನೋಪಾಯನೂ ಬೇಕು, ಎರಡೂ ಬೇಕು. ಇಂಥ ಪರಿಸ್ಥಿತಿಯಲ್ಲಿ ನಾವು ನೋಡ್ತಾ ಇದ್ದೀವಿ ಅನೇಕ ಕಡೆ. ಈಗ ಚಿರತೆಗಳ ಸಂಖ್ಯೆ ಭಾಳ ಜಾಸ್ತಿಯಾಗಿ ಜನವಸತಿ ಪ್ರದೇಶದಲ್ಲಿ ಬರ್ತಾ ಇರ್ತಕ್ಕಂಥದ್ದು ನೋಡಿದ್ದೇವೆ. ಇದೇ ರೀತಿಯಲ್ಲಿ ಮಹಾರಾಷ್ಟ್ರದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಸಹಿತ ಏನಾದರೂ ಇದಕ್ಕೆ ಒಂದು ಪರಿಹಾರ ಮಾಡಬೇಕು ಅನ್ನುವಂಥ ಒಂದು ಭಾವನೆ ಇದೆ. ಇವತ್ತು ದೇಶ ವಿದೇಶಗಳಲ್ಲಿ ಸಹಿತ ಅನೇಕ ಕಡೆ ಇದ್ರ ಬಗ್ಗೆನೂ ಒಂದು ಚರ್ಚೆ ನಡೀತಾ ಇದೆ. ಇದು ಚರ್ಚೆ ಅಷ್ಟೇ, ಯಾವುದೇ ಇದ್ರ ಬಗ್ಗೆ ಏನು ತೀರ್ಮಾನ ಇಲ್ಲ. ಈ ತೀರ್ಮಾನದಿಂದ ಮುಂದೊಂದು ದಿನ ಮಕ್ಕಳಿಗೆ ಅಂದ್ರೆ ಭವಿಷ್ಯದ ಮಕ್ಕಳಿಗೆ ಈ ಡಾಲ್ಗಳು ತೋರಿಸ್ಬೇಕಾಗ್ತೈತೆ ಸರ್. ಮುಂದೆ ಈ ತರ ಪ್ರಾಣಿಗಳಿದ್ವು ನೋಡಿ ಆ ರೀತಿ ಪ್ರಶ್ನೆ ಬರೋದಿಲ್ಲ, ಗೊತ್ತಾ. ಇದು ಟೆಂಪರರಿ ಇರುತ್ತೆ. 1 ವರ್ಷ 2 ವರ್ಷ ಎಲ್ಲೆಲ್ಲಿ ಸಮಸ್ಯೆ ಆಗುತ್ತೆ, 2 ವರ್ಷ ತನಕ ಅಂತೇಳಿ ಮಾಡ್ತಾರೆ. ಇದಕ್ಕೆ ಪರ್ಮನೆಂಟ್ ಆಗಿ ಚುಚ್ಚುಮದ್ದು ಕೊಡಬೇಕು ಅನ್ನೋಂಥದ್ದು ಅಲ್ಲ. ಇದು ಏನು ನಿಮ್ಮದು ಜನಸಂಖ್ಯೆ, ಆನೆಗಳ ಸಂಖ್ಯೆ ಜಾಸ್ತಿ ಆಗುವಂಥದ್ರಲ್ಲಿ ಏನು ಕಡಿಮೆ ಆಗೋದಿಲ್ಲ, ತಿಳಿತಲ್ಲ. ಹಾಗೆ ಈಗ ಕೆಲವು ರಿಹಾಬಿಲಿಟೇಷನ್ ಸಂಬಂಧಪಟ್ಟ ತುಂಬಾ ಗ್ಯಾಪ್ ಇದೆ ಸರ್. ಈಗ ಟೈಗರ್ ರಿಸರ್ವ್, ನ್ಯಾಷನಲ್ ಪಾರ್ಕ್ಗಳು, ಅಟ್ಲೀಸ್ಟ್ ಅದಾರು ವೆಕೇಟ್ ಮಾಡ್ಕೊಂಡ್ರೆ ಪ್ರಾಣಿಗಳಿಗೊಂದು ಫ್ರೀ ಆಗುತ್ತೆ ಅಥವಾ ಜಾಗನೂ ಎಕ್ಸ್ಟ್ರಾ ಆಗುತ್ತೆ. ನೋಡಿ, ಈಗ ಬಹಳಷ್ಟು ಜನ ಅಲ್ಲಿ ಅರಣ್ಯವಾಸಿಗಳಿದ್ದಾರೆ. ಇದಕ್ಕೆ ಒಂದಂತೂ ಸ್ವಯಂ ಇಚ್ಛೆಯಿಂದ ಅವರು ಹೊರಗಡೆ ಬರಲಿಕ್ಕೆ ಅವರು ಪ್ರಸ್ತಾವನೆ ಸಲ್ಲಿಸಬೇಕು. ಸಲ್ಲಿಸಿದ್ದೆ ತುಂಬಾ ಅರ್ಜಿಗಳು ಪೆಂಡಿಂಗ್ ಇದಾವೆ ಸರ್. ಇಲ್ಲ, ಕೆಲವೊಂದು ಅರ್ಜಿಗಳು ಮಾತ್ರ ಪೆಂಡಿಂಗ್ ಇದೆ. ಈಗ ಇತ್ತೀಚೆಗೆ ಅವರು ನಾವು ಅರಣ್ಯದಿಂದ ಸ್ಥಳಾಂತರಗೊಳ್ತೀವಿ ಅಂತೇಳಿ ಮುಂದೆ ಬರ್ತಾ ಇದ್ದಾರೆ. ಸ್ಥಳಾಂತರಗೊಳ್ಳುವಂಥವರ ಪಟ್ಟಿಯನ್ನು ನಾನು ಮಾಡಲಿಕ್ಕೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇನೆ. ಅದರ ಪ್ರಕಾರ ನಮ್ಗೆ ಎಷ್ಟು ಅನುದಾನದ ಕೊರತೆ ಇದೆ ಮತ್ತು ಯಾವ ರೀತಿಯಲ್ಲಿ ಆಯವ್ಯಯದಲ್ಲಿ ನಮ್ಗೆ ಎಷ್ಟು ಲಭ್ಯ ಇದೆ, ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಹೆಚ್ಚಿನ ಅನುದಾನ ಒಂದು ಮಂಜೂರಿ ಮಾಡಿಸ್ಕೊಂಡು ಶಾಶ್ವತವಾಗಿ ಅವರಿಗೂ ಮುಖ್ಯವಾಹಿನಿಯಲ್ಲಿ ತರಬೇಕು, ಅವರಿಗೂ ಸ್ಥಳಾಂತರ ಮಾಡಬೇಕು. ಮತ್ತು ಅರಣ್ಯ ಕ್ಷೇತ್ರ ಜಾಸ್ತಿ ಮಾಡಿದಂಗೆ ಆಗ್ತದೆ, ವನ್ಯಜೀವಿಗಳಿಗೂ ಅವಕ್ಕೆ ಹ್ಯಾಬಿಟ್ಯಾಟ್ ಇಂಪ್ರೂವ್ಮೆಂಟ್ ಮಾಡಿದಂಗೂ ಆಗ್ತದೆ, ಮತ್ತು ಹೆಚ್ಚಿನ ವನ್ಯಜೀವಿಗಳು ಆ ಕ್ಷೇತ್ರದಲ್ಲಿ ಅವರು ಓಡಾಡಲಿಕ್ಕೆ ಅನುಕೂಲ ಆಗುವಂಥ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿ ಎಲ್ಲ ರೀತಿಯ ತಯಾರಿ ನಾವು ಮಾಡ್ಕೊಳ್ತಾ ಇದ್ದೀವಿ. ಬಜೆಟ್ನಲ್ಲಿ ಸರ್, ಬಜೆಟ್ನಲ್ಲಿ ಸಿಎಂ ಅವರು ಅತಿ ಹೆಚ್ಚು ಅನುದಾನವನ್ನು ಕೊಟ್ಟಿದ್ದಾರೆ ನಿಮ್ಮ ಇಲಾಖೆಗೆ. ಆನೆ ಕಾರಿಡಾರು, ಫೆನ್ಸಿಂಗ್ ಹಾಕೋದಕ್ಕೆಲ್ಲ ಆ ಕೆಲಸಗಳೇನು ಸರಿಯಾಗಿ ನಡೀತಾ ಇಲ್ಲ? ಎಲ್ಲ ಕೆಲಸಗಳು ನಡೀತಾ ಇದೆ. ನಮಗೆ ಬಜೆಟಲ್ಲಿ ಕೊಟ್ಟಿದ್ದು ಆನೆ ಇದಕ್ಕೆ 265 ಕೋಟಿ ಮ್ಯಾನ್ ಆನಿಮಲ್ ಕಾನ್ಫ್ಲಿಕ್ಟ್ಗೆ, ಗೊತ್ತಾಯ್ತಾ. ಮಾನವ ಪ್ರಾಣಿ ಸಂಘರ್ಷಕ್ಕೆ ಕೊಟ್ಟಂಥದ್ದು ಇವತ್ತು ಸುಮಾರು ಅದರಲ್ಲಿ ಎಲ್ಲ ರೀತಿಯ ಇವತ್ತು ಏನು ನಾವು ಆನೆ ಕಾರ್ಯಪಡೆ ಮಾಡಿದ್ದೀವಿ, ಚಿರತೆ ಕಾರ್ಯಪಡೆ ಮಾಡಿದ್ದೇವೆ. ಈಗ ನಿಮ್ಮ ರೈಲ್ವೆ ಬ್ಯಾರಿಕೇಡ್ ಮತ್ತು ಈಗೇನು ನಾವು ನಿರ್ವಹಣೆ ಮಾಡ್ತೀವಿ, ನಮ್ಮದು ಟೆಂಟಿಕಲ್ ಫೆನ್ಸಿಂಗ್ ನಿರ್ವಹಣೆ ಮಾಡುವಂಥದ್ದು, ಆನೆ ಕಂದಕ ನಿರ್ವಹಣೆ ಮಾಡುವಂಥದ್ದು, ಎಲ್ಲವನ್ನು ಸೇರಿಕೊಂಡು ಕೊಟ್ಟಿದ್ದೇವೆ. ಆದರೆ ಸ್ಥಳಾಂತರ ಮಾಡಲಿಕ್ಕೆ ಇನ್ನೂ ಅನುದಾನದ ಅವಶ್ಯಕತೆ ಇದೆ.